ಹಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ನಾನಿವತ್ತು ಮಾವಿನಕಾಯಿ ಗೊಜ್ಜು ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ ಇದು. ಅನ್ನಕ್ಕೆ ಕಲಿಸ್ಕೊ ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ಒಂದು ಮೀಡಿಯಮ್ ಸೈಜ್ ತೋತಾಪುರಿ ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದುಬಿಟ್ಟು ತುರಿದಿಟ್ಕೋಬೇಕು. ನನಗೆ ಇದನ್ನು ಬೀದರ್ದಲ್ಲಿರೋ ಒಂದು ಫ್ರೆಂಡ್ ಹೇಳ್ಕೊಟ್ಟಿದ್ರು. ಅವರು ಆಂಧ್ರದವರಾಗಿದ್ದರು. ಸೊ ಇದು ಆಂಧ್ರ ಶೈಲಿಯಲ್ಲಿದೆ. ತೋತಾಪುರಿ ಮಾವಿನಕಾಯಿ ಸಿಕ್ಕಿಲ್ಲ ಅಂದರೆ ನೀವು ಬೇರೆ ಮಾವಿನಕಾಯಿ ಬೇಕಾದರೂ ಯೂಸ್ ಮಾಡಬಹುದು, ಏನೂ ಆಗಲ್ಲ. ಆದರೆ ತೋತಾಪುರಿ ಮಾವಿನಕಾಯಲ್ಲಿ ಮಾಡಿದ್ರೇ ಇದು ಚೆನ್ನಾಗಿರುತ್ತೆ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಳ್ಳಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆನ ಹಾಕ್ಕೊಳ್ಳಿ. ಆದ ನಂತರ ಒಂದು ಸ್ಪೂನ್ ಜೀರಿಗೆ ಹಾಕಿ, ಒಂದು 1/4 ಟೀ ಸ್ಪೂನಷ್ಟು ಮೆಂತೆಯನ್ನು ಹಾಕಿ. ಮೆಂತೆನ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಕಹಿ ಬಂದುಬಿಡುತ್ತೆ. ಕಡಲೆಕಾಳು ಗಾತ್ರದಷ್ಟು ಇಂಗನ್ನು ಹಾಕಿ, ಬ್ಯಾಡಗಿ ಮೆಣಸಿನ್ಕಾಯಿ 1/4 ಟೀ ಸ್ಪೂನ್ ಸಾಸಿವೆ, ಚಿಕ್ಕದಾಗಿ ಕಟ್ ಮಾಡಿರುವಂತಹ ಹಸಿಮೆಣಸಿನಕಾಯಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆಮೇಲೆ ಕರಿಬೇವಿನ ಸೊಪ್ಪು, ಇವಿಷ್ಟನ್ನು ಹಾಕಿ ಫ್ರೈ ಮಾಡಿ ನಂತರ ಮೊದಲೇ ತುರಿದಿಟ್ಕೊಂಡಿರುವಂತಹ ಮಾವಿನಕಾಯನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಡಬೇಕು. ಮಧ್ಯ ಮಧ್ಯ ಕೈ ಆಡ್ತಾನೇ ಇರಬೇಕು. ಚಿಟಿಕೆಯಷ್ಟು ಅರಿಶಿನವನ್ನು ಹಾಕಿ, ರುಚಿಗೆ ಉಪ್ಪನ್ನು ಹಾಕಿ, ಉಪ್ಪು ಬೆಲ್ಲ ಎಲ್ಲ ಇದಕ್ಕೆ ತುಂಬ ಜಾಸ್ತಿನೇ ಇಡಿಸುತ್ತೆ. ನಂತರ 1 ಲೋಟ ನೀರನ್ನು ಹಾಕಿ, 1 ಸ್ಪೂನ್ ಖಾರ ಪುಡಿ, ಖಾರನೂ ಸಹ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಂತರ ಬೆಲ್ಲವನ್ನು ಸಹ ಜಾಸ್ತಿ ಹಾಕ್ಕೋಬೇಕು. ಎಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಖಾರ ಒಂದು ಸ್ವಲ್ಪ ಕಡಿಮೆ ಆದಂಗೆ ಅನಿಸ್ತು ಅಂತ ಒಂದು ಸ್ವಲ್ಪ ಇನ್ನೂ ಹಾಕಿದ್ದೀನಿ. ಖಾರ ಎಷ್ಟು ಹಾಕಿದ್ರೂ ಹಿಡಿಯುತ್ತೆ ಇದಕ್ಕೆ. ನಂತರ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇವು ತಳ ಬಿಡುತ್ತಲ್ಲ ಈ ಹಲ್ವ ಮಾಡುವಾಗ ಅಷ್ಟರ ಮಟ್ಟಿಗೆ ಕುದಿಸ್ಬೇಕು. ನೀವು ನೀರು ಹಾಕದೇ ಮಾಡಿದ್ರೆ ಇದು 1 ವಾರಗಳ ಕಾಲ ಕುದಿಸಿ ಇಟ್ಕೋಬೋದು. ನೀವು ನೀರು ಹಾಕಿ ಮಾಡಿದ್ರೂ ಸಹ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 3 ದಿನ ಇರುತ್ತೆ. ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ತಳ ಬಿಟ್ಕೊಂಡು ಬಂದಮೇಲೆ ಇದು ಆಯಿತು ಅಂತ ಅರ್ಥ. ಆಮೇಲೆ ಸ್ಟೋವನ್ನು ಆಫ್ ಮಾಡಿಬಿಡಿ. ಅನ್ನಕ್ಕೆ ಕಲಿಸ್ಕೊ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಲ್ವಾ? ಥ್ಯಾಂಕ್ ಯು.